ಲೆಜೆಂಡರಿ ಪೊಲಿಟಿಷಿಯನ್ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಆಗಲಿದ್ದಾರೆ. ಬಟ್ ಅವರು ರಾಜಕೀಯವಾಗಿ ಎಷ್ಟು ದೊಡ್ಡ ಅನುಭವ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ನೋಡಿ ಡೀಟೇಲ್ಸ್. ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕಠಿಣಾತಿ ಕಠಿಣ ಪರಿಸ್ಥಿತಿಯನ್ನ ಅವರು ಎದುರಿಸಿದ್ರು. 99ರಿಂದ 2004 ತನಕ 5 ವರ್ಷಗಳ ತನಕ ಅವರು ಮುಖ್ಯಮಂತ್ರಿ ಆಗಿದ್ರು. ಮತ್ತೆ ಈ ಡೀಟೇಲ್ಸ್ ಅನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ. ಮಂಡ್ಯ ಜಿಲ್ಲೆಯ ಮೊದಲ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅನ್ನೋ ಹೆಗ್ಗಳಿಕೆ. ಇದೇ ಅವಧಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿ ಹೋಗುತ್ತೆ. ವೀರಪ್ಪನ್ ಒತ್ತೆಯಿಂದ ರಾಜ್ಕುಮಾರ್ ಅವರನ್ನ ಚಾಣಾಕ್ಷತನದಿಂದ ಬಿಡಿಸಿಕೊಳ್ಳುವಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದು. ಆಮೇಲೆ ಕಾವೇರಿ ಹೋರಾಟದ ಸಮಸ್ಯೆ ಅಂತೂ ಪೀಕಲ್ಲಿ ಹೋಗಿತ್ತು. ತಮಿಳುನಾಡಿನ ಪದೇ ಖ್ಯಾತೆ. ಮತ್ತೆ ಮಕ್ಕಳಿಗೆ ಬಿಸಿಯೂಟವನ್ನ ಕೊಟ್ಟಿದ್ದು, ಕೆಂಪೇಗೌಡ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಿದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರಂತೂ ಕೊಂಡಾಡ್ತಾ ಇದ್ರು ಈ ವಿಚಾರವನ್ನ. ಮೆಟ್ರೋದಂತಹ ದೂರದೃಷ್ಟಿ ಯೋಜನೆಗಳನ್ನ ಜಾರಿಗೆ ತಂದಂತಹ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತೆ. ಇದೇ ಕಾರಣಗಳಿಗೋಸ್ಕರ ಆಧುನಿಕ ಬೆಂಗಳೂರಿನ ಜನಕ ಅಂತ ಎಸ್.ಎಂ. ಕೃಷ್ಣ ಅವ್ರನ್ನ ಕರೀತಾರೆ. ನೋಡಿ, ಕೇವಲ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ವಿಶ್ವನಾಥ್ ಸರ್ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಾ ಸರ್ ಎಸ್.ಎಂ. ಕೃಷ್ಣ ಅವರು? ಸರ್, ಎಸ್.ಎಂ. ಕೃಷ್ಣರವರ ಅಗಲಿಕೆಯ ಸುದ್ದಿ ಬೆಳಗಿನ ಜಾವನೇ ನನಗೆ ಫೋನಲ್ಲಿ ಬಂತು. ಬಹಳ ಆಘಾತಕಾರಿ ಸುದ್ದಿ ನನಗೆ ಅದು. ಯಾಕೆಂದರೆ ಎಸ್.ಎಂ. ಕೃಷ್ಣರವ್ರ ಜೊತೆ ಒಡನಾಟ ಬಹಳ ನಂದು. ಅವರ ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ಒಂದು ದೊಡ್ಡ ಅವಕಾಶವನ್ನು ಅವರು ನನಗೆ ಕಟ್ಟಿಕೊಟ್ಟಿದ್ರು. ಹಾಗಾಗಿ ಅವರ ನನ್ನ ಸಂಬಂಧ ಬರೀ ಸರ್ಕಾರದ್ದಷ್ಟೇ ಅಲ್ಲ, ಅದು ಮನುಷ್ಯ ಸಂಬಂಧಗಳನ್ನು ಕೂಡ ಮೀರಿದಂಥದ್ದು. ಹಾಗಾಗಿ ಅವರ ಅಗಲಿಕೆಯ ನೋವು ನನ್ನನ್ನು ಬೆಳಗ್ಗೆಯಿಂದ ತುಂಬ ಕಾಡಿಸ್ತಾ ಇದೆ. ಹಲವಾರು ನೆನಪುಗಳು ಅವ್ರ ಜೊತೆಗೆ ನಾನು ಒಡನಾಟ ಮಾಡಿದಂಥ ಹಲವಾರು ನೆನಪುಗಳು. ನನ್ನ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲೂ ಕೂಡ ನಾನು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಪಾಂಚಜನ್ಯ ಅದು ಕೃಷ್ಣ ಊದ್ದಂಥದ್ದು. ಅದರ ಹೆಸರು ಕೂಡ ನಾನೇ ಕೊಟ್ಟಂಥದ್ದು, ಪಾಂಚಜನ್ಯ ಬಸ್ಸಿನ ಮೂಲಕ ಇಡೀ ರಾಜ್ಯವನ್ನು ಸುತ್ತಿ ಆವತ್ತಿನ ದಿವಸ ನಾವು 98 ಆವತ್ತಿನ ದಿವಸ ರಾಜ್ಯವೆಲ್ಲ ಸುತ್ತಿ ಆವತ್ತಿನ ದಿವಸ ನಾವು ಕ್ಯಾನ್ವಾಸ್ಗೆ, ಅದಕ್ಕೆ ಅದನ್ನು ಪಾಂಚಜನ್ಯದ ಗಾರುಡಿಗ ಅಂತಲೂ ಕೂಡ ಬರ್ತಿದ್ದೀನಿ. ಹಾಗಾಗಿ ಎಸ್.ಎಂ. ಕೃಷ್ಣರವರು ಈ ನಾಡಿನ ಅತ್ಯಂತ ಯಶಸ್ವಿ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ ಅಂತ ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ಅವರ ಅಗಲಿಕೆಯ ನೋವು ನಮ್ಮನ್ನು ಕಾಡಿಸ್ತಾ ಇದೆ. ಏನೇ ಆಗಲಿ, ಎಸ್.ಎಂ. ಕೃಷ್ಣರವರು ತಮ್ಮ ಜವಾಬ್ದಾರಿ ನಿರ್ವಹಿಸಿದ ರೀತಿ ಅದಕ್ಕೆ ಇಸ್ ಎ ಮಾಡೆಲ್. ಅವರೊಂದು ಮಾದರಿಯಾದಂಥ ನಾಯಕ ಈ ನಾಡಿಗೆ. ಸತತ 3 ವರ್ಷಗಳ ಬರ, ವೀರಪ್ಪನ್ ರಾಜ್ಕುಮಾರ್ ಅವರ ಅಪಹರಣ, ಕಾವೇರಿ ಕೊಳ್ಳದ ಸಮಸ್ಯೆಗಳು, ಹೀಗೆ ಹಲವು ಸಮಸ್ಯೆಗಳನ್ನು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಿರ್ವಹಿಸಿದಂಥವರು ಎಸ್.ಎಂ. ಕೃಷ್ಣರು. ಮತ್ತು ವೆರಿ ಬ್ರಾಡ್ ಮೈಂಡೆಡ್ ಮ್ಯಾನ್. ಅವರು 90ಸ್ನಲ್ಲಿ ಅವಕಾಶ ಕಳ್ಕೊಂಡ್ಬಿಡ್ತಾರೆ ಮುಖ್ಯಮಂತ್ರಿಯಾಗಿ. ಆ ಅವಕಾಶ ವೀರಪ್ಪ ಮೊಯ್ಲಿಯವರು ಸಿಗುತ್ತೆ. ಅವಕಾಶ ಎಂಥ ದೊಡ್ಡ ಮನುಷ್ಯ ಅಂದರೆ ಎಸ್.ಎಂ. ಕೃಷ್ಣರವರು. ವೀರಪ್ಪ ಮೊಯ್ಲಿಯವರು ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾರೆ, ಹೌದೌದು, ನಿಮಗಿದ್ದದ್ದು ಹೈಕಮಾಂಡ್ ನನಗೆ ಅವಕಾಶ ಮಾಡಿಕೊಟ್ಟಿದೆ, ನೀವು ನನ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಬರಬೇಕು. ನೀವು ಭಾಳ ಹಿರಿಯರಿದ್ದೀರಾ, ನೀವು ಅನುಭವಿಕರಿದ್ದೀರಾ, ನಿಮ್ಮ ಅನುಭವ ನಮ್ಮ ರಾಜ್ಯಕ್ಕೆ ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ವಿಶ್ವನಾಥ್, ನಮ್ಮ ಎಸ್.ಎಂ. ಕೃಷ್ಣರವರು ಬಹಳ ವಿಶಾಲ ಹೃದಯದಿಂದ ಅದನ್ನು ಒಪ್ಕೊಂಡು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಇದು ಅವರ ದೊಡ್ಡತನ. ರಾಜಕಾರಣದಲ್ಲಿ ಇವೆಲ್ಲ ಬೇಕು. ರಾಜಕಾರಣ ಸಣ್ಣತನ ಇರಬಾರ್ದು ಯಾವತ್ತು ರಾಜಕಾರಣದಲ್ಲಿ. ಹಾಗಾಗಿ ಎಸ್.ಎಂ. ಕೃಷ್ಣರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಂತೆಂಥವ್ರು. ದೇವರಾಜ್ ಅರಸ್ ಅವರ ಸರ್ಕಾರದಲ್ಲೂ ಕೂಡ ಇವರು ಮಂತ್ರಿಯಾಗಿದ್ದಂಥವ್ರು, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಅವರು ಗುಂಡೂರಾಯರು, ರಾಮಕೃಷ್ಣ ಹೆಗಡೆಯವರು, ಎಂತೆಂಥವ್ರು ಈ ರಾಜ್ಯದಲ್ಲಿ ಬಂಗಾರಪ್ಪನವರು. ಹಾಗಾಗಿ ಅವರೆಲ್ಲರ ಸಾಲಿಗೆ ನಿಲ್ಲುವಂಥವರು ನಮ್ಮ ಎಸ್.ಎಂ. ಕೃಷ್ಣರವರು.
ಪ್ರಮುಖವಾಗಿ ಇಡೀ ದೇಶದಲ್ಲೇ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ IT ರೆವಲ್ಯೂಷನ್ ಮಾಡಿರುವಂಥದ್ದು ಸರ್ ಏನೇ ಎಸ್ ಎಂ ಕೃಷ್ಣ ದ ವರ್ಲ್ಡ್ ಸೈಬರ್ ಲೀಡರ್